ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ. ಹಾಗೆ ನಾನಿವತ್ತು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ನ ನಾನು ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ರೊಟೀನ್ ಇವಾಗ ಸ್ಟಾರ್ಟ್ ಮಾಡಿದ್ದು ನಾನು 4 o'clock. ಸೊ ನಿಮ್ಮೆಲ್ಲರಿಗೂ ಗೊತ್ತು, ಸೊ ನಮ್ಮ ಮನೆ ದೇವ್ರ ಜಾತ್ರೆ ಅಂತ ಹೇಳಿದೆ. ಅದು ಇವತ್ತಿನ ಡೇ ಒನ್ಗೆ ನಾವು ಮನೆಯಲ್ಲಿ ತಂಬಿಟ್ಟು ಆರತಿನ ರೆಡಿ ಮಾಡಬೇಕು. ಸೊ ಹಾಗಾಗಿ ನಾನು ತಂಬಿಟ್ಟು ಆರತಿ ಮಾಡೋದಕ್ಕೆ ಸೊ ಮನೆಯೆಲ್ಲ ಫಸ್ಟೇ ಕ್ಲೀನ್ ಮಾಡಿಕೊಂಡು ಒಂದು 4 o'clock ಎದ್ದು ನೀಟಾಗಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಕೂಡ ಫ್ರೆಶ್ ಅಪ್ ಆಗಿ ತಂಬಿಟ್ಟು ಆರತಿನ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ನಾನು ಫಸ್ಟ್ ಟೈಮ್ ತಂಬಿಟ್ಟು ಆರತಿನ ಮಾಡ್ತಾ ಇರೋದು. ನಾನು ಯಾವಾಗಲೂ ಮಾಡಿಲ್ಲ. ಲಾಸ್ಟ್ ಟೈಮು 11 years ಬ್ಯಾಕ್ ಹಬ್ಬ ಆದಾಗ ಸೊ ನಮ್ಮ ಅತ್ತೆ ಮಾಡಿಕೊಟ್ಟಿದ್ರು. ಅದಾದಮೇಲೆ ನಮ್ಮ ಮಕ್ಳದ್ದು ಕೂದಲು ತೆಗಿಬೇಕಾದ್ರೂ ಕೂಡ ನಾವು ತಂಬಿಟ್ಟು ಆರತಿನ ಮಾಡಬೇಕು. ಅವಾಗೆಲ್ಲ ನಮ್ಮ ಅಕ್ಕ ಅವರೆಲ್ಲ ಮಾಡಿಕೊಟ್ಟಿದ್ರು. ಇದೇ ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರೋದು. ಹಾಗಾಗಿ ಕೇಳ್ಕೊಂಡಿದ್ದೆ ಯಾವ್ಯಾವ ಥರ ಮಾಡೋದೇ ಇಲ್ಲ. ಸೊ ಆದ್ರೂ ಸ್ವಲ್ಪ ಭಯ ಇತ್ತು ನನಗೆ, ಹೇಗೆ ಬರುತ್ತೋ ಏನೋ ಅಂದ್ಕೊಂಡು. ಫಸ್ಟೇ ನಾನು ನಿಮಗೆ ಲಾಸ್ಟ್ ಬ್ಲಾಗಲ್ಲೇ ತೋರಿಸಿದ್ದೆ ಅಕ್ಕಿ ಎಲ್ಲ ಸೊ ನೆನೆಸಿ ಒಂದು ನೈಟ್ ಫುಲ್ ನೆನೆಸಿದ್ದೆ. ನೈಟ್ ಫುಲ್ ನೆನೆಸಿ ಸೊ ನೆಕ್ಸ್ಟ್ ಡೇ ಬೆಳಗ್ಗೆಗೆ ಅಕ್ಕಿನ ಫ್ಯಾನ್ ಗಾಳಿಯಲ್ಲಿ ಒಂದು 15 ನಿಮಿಷ ಅಷ್ಟೇ ಒಣಗಿಸಿದ್ದೆ. ಅಂದರೆ ಫುಲ್ಲು ಒಣಗದ್ಬಾರ್ದು, ಸ್ವಲ್ಪ ಇನ್ನೂ ವೆಟ್ ಇದ್ದಂಗೆ ನಾನು ಮಿಕ್ಸಿಲೇ ಪುಡಿ ಮಾಡಿಕೊಂಡೆ. ಏನು ಜಾಸ್ತಿ ಇರಲಿಲ್ವಲ್ಲ, ನಾನು 4 ತಂಬಿಟ್ಟು ಮಾಡ್ತಿದ್ದಿದ್ದು, ಹಾಗಾಗಿ ಸ್ವಲ್ಪನೇ ಮಾಡ್ಕೊಂಡಿದ್ದಲ್ವ. ಇನ್ನು ಅದನ್ನೇನು ಮಿಷಿನ್ಗೆಲ್ಲ ಕೊಟ್ಟು ಕಳಿಸಿದ್ರೆ ಮಿಷಿನ್ಗೆ ಅದು ಅಂಟ್ಕೊಳ್ಳುತ್ತೆ. ಹಾಗಾಗಿ ನಾನು ಮನೇಲೇ ಮಿಕ್ಸಿಯಲ್ಲಿ ಪುಡಿ ಮಾಡಿಕೊಂಡೆ, ಇನ್ನು ಸ್ವಲ್ಪ ಹಸಿ ಇದ್ದಂಗೆ. ಮತ್ತು ಇದನ್ನು ನಾನು ತಂಬಿಟ್ಟು ಹಾಕ್ತಿಗಲ್ವ, ತುಂಬ ಸಾಫ್ಟಾಗೇನು ಪುಡಿ ಮಾಡ್ಕೊಂಡಿಲ್ಲ. ಅಂದರೆ ಸ್ವಲ್ಪ ಈ ಸ್ಮಾಲ್ ರವೆ ಬರುತ್ತಲ್ಲ, ಚಿರೋಟಿ ರವೆ, ಆ ರೇಂಜಿಗಿತ್ತು. ಅದಕ್ಕಿಂತ ಸ್ವಲ್ಪ ಸಣ್ಣ ಸಣ್ಣ ಇತ್ತು. ಸೊ ಅದೇ ರೇಂಜಿಗೆ ನಾನು ಮಾಡಿಕೊಂಡೆ ಹಿಟ್ಟನ್ನ. ಇನ್ನು ಕರೆಕ್ಟಾಗಿ ಬಂತು ಹೇಳಬೇಕಂದ್ರೆ. ತುಂಬ ಚೆನ್ನಾಗಿ ನಂದು ತಂಬಿಟ್ಟು ಆರತಿ ಬಂತು. ನಂಗೆ ಏಕೆಂದರೆ ತೆಳ್ಳಗಾಗ್ಬಿಡುತ್ತೇನೋ ಹಂಗೆ ಅಂದ್ಕೊಂಡು ಫುಲ್ ಭಯದಲ್ಲಿ ಮಾಡ್ತಾಯಿದ್ದೆ. ಫುಲ್ಲು ನೀಟಾಗಿ ಬಂತು. ಸ್ವಲ್ಪ ಗಟ್ಟಿನೇ ಬಂದಿತ್ತು. ಈ ಗಟ್ಟಿ ಇದ್ರೇ ಬೆಟರ್, ಏಕೆಂದರೆ ತಂಬಿಟ್ಟು ಆರತಿ ಅರಳ್ಕೊಳ್ಳಲ್ಲ. ಸೊ ನಾವು ಹೆಂಗೆ ಮಾಡಿರ್ತೀವಿ ಹಾಗೆ ಇರುತ್ತೆ. ಸೊ ನಾನಿವಾಗ ಎಲ್ಲ 3 ಆರತಿ ಮಾಡಿಟ್ಟು ಲಾಸ್ಟ್ ಅದೊಂದು ಮಾಡ್ತಾಯಿದ್ದೆ. ಮತ್ತು ನಾನೇನು ಮಾಡಿಬಿಟ್ಟೆ ಅಂದರೆ ಒಂದು ಸ್ವಲ್ಪ ಬಿಸಿ ಇತ್ತಲ್ಲ, ಒಂದು 5 ನಿಮಿಷ ಆರ್ಲಿ ಅಂತ ಬಿಟ್ಬಿಟ್ಟು, ಅದು ಆರಿದ್ರೆ ಏನಾಗುತ್ತೆ ತುಂಬ ಗಟ್ಟಿಯಾಗುತ್ತೆ, ಮಾಡೋಕ್ಕಾಗಲ್ಲ. ಆಮೇಲೆ ಚೆನ್ನಾಗಿ ಅದನ್ನು ಇದು ಮಾಡಿಕೊಂಡು ಹೊಂದಿಸ್ಕೊಂಡು ತಂಬಿಟ್ಟು ಆರತಿನ ರೆಡಿ ಮಾಡಿಕೊಂಡೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾನು ಫಸ್ಟ್ ಟೈಮ್ ಮಾಡಿದ್ದು, ನನಗೇನೆ ಫುಲ್ ಖುಷಿ ಆಗ್ತಾಯಿತ್ತು ನೋಡಿ. ಓಕೆ, ರೇಂಜಿಗೆ ತುಂಬ ಚೆನ್ನಾಗಿ ಬಂದಿದೆ ಅಂತ. ಮತ್ತು ಅದನ್ನೇ ಎಲ್ಲ ರೆಡಿ ಮಾಡಿಕೊಂಡು ಹಾಗೆಯೇ ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು, ಹಾಗೆ ತುಪ್ಪದಲ್ಲಿ ಆಲ್ರೆಡಿ ನೆನೆಸಿಟ್ಟಿದ್ದೆ ಬತ್ತಿಗಳನ್ನೆಲ್ಲ, ಅದನ್ನೆಲ್ಲ ಇಟ್ಟು ಹಾಗೆ ದೇವ್ರ ಮನೆಯೂ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಏಕೆಂದರೆ ನಾವು ಮನೆಯಲ್ಲೆಲ್ಲ ತಂಬಿಟ್ಟು ಆರತಿನ ಮಾಡಿ ಸೊ ದೇವಸ್ಥಾನಕ್ಕೆ ಹೋಗ್ಬೇಕು ಇವತ್ತು ಡೇ ಒನ್ನು. ಸೊ ಅಲ್ಲಿ ಬಟ್ಟೆ ಎಲ್ಲ ತೊಗೊಂಡಿದ್ದೀವಲ್ಲ, ಹೊಸ ಬಟ್ಟೆ, ಅದೆಲ್ಲ ಇಟ್ಟು ಪೂಜೆ ಮಾಡ್ಕೊಂಬರ್ಬೇಕು. ಹಾಗೆಯೇ ಅಲ್ಲೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಇವತ್ತು. ಸೊ ಹಾಗಾಗಿ ಬೇಗ ಹೋಗೋಣ ಅಂದ್ಬಿಟ್ಟು ಬೆಳಗ್ಗೆ ಬೇಗ ಇದ್ದೇನೆ, ಎಲ್ಲ ಮುಗಿಸ್ಕೊಂಡೆ. ಅಂದರೆ ಬೆಳಗ್ಗೆ ಹೊತ್ತು ದೇವ್ರ ಕಾರ್ಯಕ್ರಮಗಳು ತುಂಬಾ ಇರುತ್ತೆ ದೇವಸ್ಥಾನದಲ್ಲಿ. ಸೊ ಹಾಗಾಗಿ ಸ್ವಲ್ಪ ನೋಡೋಣ. ಇನ್ನು 11 ವರ್ಷದ ಹಿಂದೆ ನಾವು ನೋಡಿರೋದು. ಸೊ ಅಷ್ಟೊಂದು ನೆನಪು ಕೂಡ ಇಲ್ಲ ನನಗೆ. ಮತ್ತು ಅವಾಗ ಕ್ಯೂಟಿ ಚಿಕ್ಕವಳಿದ್ಲು ಅಂತ ಹೇಳಿದ್ದೆ, ಹಾಗಾಗಿ ಅಲ್ಲಿ ನಾನು ಏನೂ ನೋಡಿರಲಿಲ್ಲ. ಮಗುನ ಇಟ್ಕೊಂಡು ನಾನು ಏನೂ ನೋಡಿರಲಿಲ್ಲ. ಸೊ ದೇವ್ರು ತೊಗೊಳ್ಳೋ ಟೈಮಿಗೆ ಹೋಗಿ ತೊಗೊಂಬಂದಿದ್ದು ಅಷ್ಟೇ ಆಗಿತ್ತು. ಹಾಗಾಗಿ ಈ ಸಲ ಆ ಥರ ಮಾಡ್ಕೊಳ್ಳೋದು ಬೇಡ. ಸೊ ಅದು ನಂಗೆ ಒಂದು ಸ್ವಲ್ಪ ರಿಗ್ರೆಟ್ ಇತ್ತು, ಏನು ನೋಡೋಕ್ಕೆ ಆಗಲಿಲ್ವಲ್ಲ ಅಂತ. ಬಟ್ ಈ ಸಲ ಎಲ್ಲ ನೋಡಬೇಕು ಅಂದ್ಬಿಟ್ಟು ಬೆಳಗ್ಗೆನೇ ಎದ್ದು ಎಷ್ಟಾಗುತ್ತೆ ಎಲ್ಲ ಕೆಲಸ ಮುಗಿಸ್ಕೊಂಡು ಸೊ ಎಲ್ಲ ರೆಡಿ ಮಾಡಿಕೊಂಡೆ. ಇನ್ನು ಪೂಜೆ ಮಾಡೋದಕ್ಕೆ ಅಂತ ನಾನಿಲ್ಲಿ ತಂಬಿಟ್ಟು ಆರತಿನ 4 ಮಾಡಿರೋ ತಂಬಿಟ್ಟು ಆರತಿ, 2 ನಮ್ಮ ಮನೆ ದೇವರಿಗೆ, ಹಾಗೆಯೇ 2 ಮುನೇಶ್ವರಂಗೆ ಅಂತ ಮಾಡಿರೋದು.
ತಗೋಣ ತಗೋಸು ಇನ್ನು ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು. ಸೊ ತಂಬಿಟಾರ್ತಿಗಳಂತೂ ಒಂದು ಚೂರು ಆ ಕಡೆ ಈ ಕಡೆ ಆಗಿರಲಿಲ್ಲ. ಸೊ ನಾನು ಇದು ತಂಬಿಟಾರ್ತಿ ಇವತ್ತು ಮಾಡಿಟ್ಟಿದ್ದು, ಅದಾದಮೇಲೆ ನಾನು ದೇವಸ್ಥಾನ ಪೂಜೆ ಎಲ್ಲ ಮುಗಿಸ್ಕೊಂಡ್ರು ಸೇಮ್ ನಾನು ಹೇಗೆ ಮಾಡಿಟ್ಟಿದ್ನೋ ಅದೇ ಥರನೇ ಇತ್ತು. ಇನ್ನು ಪೂಜೆ ನೋಡ್ಬೋದು, ದೇವ್ರ ಮನೆ ನೋಡ್ಬೋದು, ಆ ತಂಬಿಟಾರ್ತಿ ಎಲ್ಲ ಇಟ್ಟಿರೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇನ್ನು ಪೂಜೆ ಎಲ್ಲ ಮುಗಿಸಿ ನಾನು ಟಿಫನ್ ಮಾಡ್ಕೊಡೋಣ, ಸೊ ಇನ್ನು ಮಕ್ಕಳಿಗೆಲ್ಲ ಲೇಟ್ ಆಗುತ್ತೆ ಅಂದ್ಬಿಟ್ಟು ಸೊ ಟಿಫನ್ ಮಾಡೋದಕ್ಕೆ ಹೋದೆ. ಅಲ್ಲೂ ಕೂಡ ಊಟ ಎಲ್ಲ ಇರುತ್ತೆ. ಇನ್ನು ಅಲ್ಲಿ ಹೋಗೋ ತನಕ ಇವರು ಹೊಟ್ಟೆ ಎಷ್ಕೊಂಡಿರಲ್ಲ ಅಂದ್ಬಿಟ್ಟು ಸೊ ಬೇಗ ಪುಳಿಯೋಗರೆ ಮಾಡೋಣ ಅಂದ್ಬಿಟ್ಟು ಸೊ ರೈಸ್ ಎಲ್ಲ ಬೆಳಗ್ಗೆನೇ ಮಾಡಿಟ್ಬಿಟ್ಟಿದ್ದೆ. ಸೊ ಊಟ ಮಾಡ್ಬೇಕಾದ್ರೆ ಮಾತ್ರ ಗೊಜ್ಜೇನು ಒಂದು 2 ಮಿನಿಟ್ಸಲ್ಲಿ ಮಾಡ್ಕೊಬೋದು ಅಂದ್ಬಿಟ್ಟು ಸೊ ಗೊಜ್ಜಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಸೊ ಇವತ್ತು ನನ್ನ ಜೊತೆ ನಮ್ಮ ಅತ್ತಿಗೆ ಕೂಡ ಇದ್ದರು, ಹಾಗಾಗಿ ಸ್ವಲ್ಪ ನನಗೆ ಬೇಗ ಬೇಗ ಕೆಲಸ ಕೂಡ ಆಯಿತು. ಹಾಗೆ ಕ್ಯೂಟಿ ಕೂಡ ಆಚೆ ಕಡೆ ಎಲ್ಲ ಕ್ಲೀನ್ ಮಾಡೋದು, ರಂಗೋಲಿ ಹಾಕೋದೆಲ್ಲ ಅವ್ರು ಮಾಡಿದರು. ಇನ್ನು ಒಳಗಡೆ ಕೆಲಸ ಎಲ್ಲ ನಾನು ಮಾಡಿಕೊಂಡೆ. ಇನ್ನು ಚಿಕ್ಕ ಪುಟ್ಟ ಕೆಲಸ ಎಲ್ಲ ಅವರು ಕೂಡ ನಮ್ಮ ಅತ್ತಿಗೆ ಕೂಡ ಮಾಡಿಕೊಟ್ರು. ಸೊ ಇನ್ನು ನಾನು ಗೊಜ್ಜೆಲ್ಲ ಮಾಡಿಟ್ಬಿಟ್ಟು ಸೊ ನಮ್ಮ ಅತ್ತಿಗೆಗೆ ರೈಸ್ನ ಮಿಕ್ಸ್ ಮಾಡಿ ಅಂತ ಹೇಳ್ಬಿಟ್ಟು ನಾನು ರೆಡಿ ಆಗಕ್ಕೆ ಹೋದೆ. ಸೊ ನಾನು ಕೂಡ ಸ್ಯಾರಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ರೆಡಿಯಾಗಿ ಹೋಗೋಣ ಅಂತ ಒಂದು ಫಿಕ್ಸ್ ಆಗಿಬಿಟ್ಟಿದೆ, ಇದೇ ಥರ ರೆಡಿಯಾಗಿ ಹೋಗಬೇಕು ಅಂತ. ಹಾಗಾಗಿ ಅವರಿಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ರೈಸ್ ಎಲ್ಲ ಅಂದ್ಬಿಟ್ಟು ಸೊ ಎಲ್ಲ ಮಾಡಿಟ್ಬಿಟ್ಟು ಗೊಜ್ಜನ್ನ ಹೋದೆ. ಅಷ್ಟರಲ್ಲಿ ನಾನು ಕೂಡ ಸ್ಯಾರಿ ಎಲ್ಲ ಹಾಕ್ಕೊಂಡು ರೆಡಿಯಾಗಿ ಲಾಸ್ಟ್ ಮೇಕಪ್ ಎಲ್ಲ ಮಾಡಿಕೊಂಡು ಸೆಟ್ಟಿಂಗ್ ಸ್ಪ್ರೇ ಎಲ್ಲ ಹಾಕ್ಕೊಂಡೆ. ಏಕೆಂದರೆ ಇವಾಗ ಬಿಸಿಲು ತುಂಬ ಜಾಸ್ತಿ ಇರುತ್ತೆ, ಹಾಗಾಗಿ ನಾನು ಮೇಕಪ್ನ ಕೂಡ ಸೆಟ್ ಮಾಡ್ಕೊತಾ ಇದ್ದೀನಿ. ಸೊ ಮೇಕಪ್ಪಿಂದ ತುಂಬ ಚೆನ್ನಾಗಿ ಬಂದಿತ್ತು. ಸೊ ನೋಡ್ತಾ ಇರ್ಬೋದು ಹೇಗೆ ಕಾಣಿಸ್ತಾ ಇದೆ ಅಂತ. ಈ ಸ್ಯಾರಿ ಬಂದುಬಿಟ್ಟು ನನಗೆ ಹಬ್ಬದಲ್ಲಿ ಕೊಡಿಸಿದ್ರು, ಬ್ಲೌಸ್ ಹೊಲಿಸ್ಬಿಟ್ಟು ಇಟ್ಕೊಂಡಿದ್ದೆ. ಒಂದ್ಸಲ ಜಸ್ಟ್ ಸ್ಯಾರಿ ಹಾಕ್ಕೊಂಡಿದ್ದೆ, ಬ್ಲೌಸ್ ಇರಲಿಲ್ಲ, ಬೇರೆ ಬ್ಲೌಸ್ ಜೊತೆ ಮ್ಯಾಚ್ ಮಾಡಿ ಹಾಕ್ಕೊಂಡಿದ್ದೆ. ಸೊ ಒಂದ್ಸಲ ಹಾಕಿರೋದಲ್ವ ಇದನ್ನೇ ಹಾಕ್ಕೊಂಡು ಹೋಗೋಣ ಅಂದ್ಬಿಟ್ಟು ಸೊ ಈ ಸ್ಯಾರಿ ಕಲರ್ ನಂಗೆ ತುಂಬ ಇಷ್ಟ. ಸೊ ಹಾಗಾಗಿ ಇದೇ ಸ್ಯಾರಿನ ಹಾಕ್ಕೊಂಡು ಸೊ ಹೇರ್ ಸ್ಟೈಲ್ ಎಲ್ಲ ಮಾಡಿಕೊಂಡು ಲೇಟ್ ಆಗಿಬಿಟ್ಟಿತ್ತು, ಹಾಗಾಗಿ ಬೇಗನೆ ಮನೆಯಿಂದ ಇನ್ನೇನು ಕ್ಯಾಪ್ಚರ್ ಮಾಡ್ಕೊಳಕ್ಕೆ ಹೋಗಿಲ್ಲ, ಬಂದ್ವು. ಇನ್ನು ರೋಡಲ್ಲೇ ದೇವರಿಗೆ ಪೂಜೆ ಮಾಡಿಸೋದಕ್ಕೆ ಎಲ್ಲ ರೆಡಿ ಅಂದರೆ ಪೂಜೆ ಸಾಮಾನೆಲ್ಲ ತೊಗೊಂಡು, ಅಂದರೆ ಬಟ್ಟೆ ಇಟ್ಟು ಪೂಜೆ ಮಾಡ್ತಿಲ್ವಲ್ಲ ದೇವ್ರ ಹತ್ರ, ಹಾಗೆಯೇ ಇರ್ಗಾರ ಹತ್ರ ಅಲ್ಲೆಲ್ಲ ಪೂಜೆ ಮಾಡ್ಕೋಬೇಕು. ಹಾಗಾಗಿ ಪೂಜೆ ಸಾಮಾನು ಅಲ್ಲಿ ಏನೇನು ಬೇಕೋ ಎಲ್ಲ ತೊಗೊಂಡು ಸೊ ನಾವು ಕೂಡ ಹೊರಟು ಎಲ್ಲರೂ. ಸೊ ನೋಡ್ತಾ ಇರ್ಬೋದು, ನಾವು ಜಾತ್ರೆ ರೋಡ್ಗೆ ಎಂಟ್ರಿ ಆದ ತಕ್ಷಣವೇ ಫುಲ್ಲು ನಮ್ಮ ಜಾತ್ರೆದು ಎಲ್ಲ ಕಡೆ ಫುಲ್ ಬ್ಯಾನರ್ಗಳು ಹಾಕಿದ್ರು. ಅಂದರೆ ಕೆ ಆರ್ ಪುರಂ ನೆಕ್ಸ್ಟ್ ದಾಟಿದ ತಕ್ಷಣವೇ ಸೊ ಜಾತ್ರೆ ಇದು. ಏಕೆಂದರೆ ಎಲ್ಲರಿಗೂ ಇದು ಖುಷಿ, ನಮ್ಮ ಜಾತ್ರೆಯಲ್ಲಿ 11 ವರ್ಷ ಆದಮೇಲೆ ನಡೀತಾ ಇರೋದಕ್ಕೆ ಪ್ರತಿಯೊಬ್ಬರಿಗೂ ಆ ಸಂಭ್ರಮ ಇರುತ್ತೆ. ಪ್ರತಿಯೊಬ್ಬರ ಮನೆಯಲ್ಲೂ ಇದು ಜಾತ್ರೆದು ಸಂಭ್ರಮ ಇರುತ್ತೆ. ಹಾಗೆಯೇ ಇದ್ರದ್ದು ಒಂಥರ ವೈಬೇ ಡಿಫ್ರೆಂಟ್ ಅಂತಲೇ ಹೇಳ್ಬೋದು. ಸೊ ನಾನು ಈ ವೈಬೇ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ದು, ಮತ್ತು ದೇವ್ರ ದರ್ಶನ ಆಗಿರ್ಬೋದು ಎಲ್ಲರೂ ತುಂಬ ಚೆನ್ನಾಗಾಯಿತು. ಇನ್ನು ದೇವಸ್ಥಾನದ ಹತ್ರ ಎಂಟ್ರಿ ಕೊಟ್ಟು ಅಲ್ಲಿ ಈರ್ಗಾರ ಹತ್ರ ನಾವೇನು ಹೊಸ ಬಟ್ಟೆ ಎಲ್ಲ ತೊಗೊಂಡಿದ್ವಲ್ಲ ಅದನ್ನು ಇಟ್ಟು ಪೂಜೆ ಮಾಡಬೇಕು. ಆ ಬಟ್ಟೆನೇ ನಾಳೆ ನಾವು ದೇವ್ರು ತಗೋಬೇಕಾದ್ರೆ ಹಾಕೋಬೇಕು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಒಂದೊಂದು ಕಂಬಿಯವ್ರದ್ದು ಒಂದೊಂದು ಇರ್ಗಾರನ್ನ ಪೂಜೆ ಮಾಡೋದು ಅಂತ ಇಟ್ಕೊಂಡಿದ್ದಾರೆ. ನಂಗೆ ಗೊತ್ತಿತ್ತು, ತನುಜ ಕೇಳಿದ್ರು ಫಸ್ಟದು ಇಲ್ಲಿ ಮಾಡೋ ಅಂತ, ಹಾಗಾಗಿ ನಾನು ಫಸ್ಟ್ ಇದಕ್ಕೆಲ್ಲ ಇಟ್ಬಿಟ್ಟು ಪೂಜೆನ ಮಾಡ್ಕೊತಾ ಇದ್ವಿ. ಸೊ ಲಾಸ್ಟ್ ಟೈಮೆಲ್ಲ ನಾವೇನು ಮಾಡಿದ್ವು ಅಂದರೆ ಅವತ್ತಿನ ದಿನವೇ ಬಂದು ಎಲ್ಲ ಇಟ್ಟು ಪೂಜೆ ಮಾಡ್ಕೊಂಡಿದ್ವಿ. ಯಾಕೆಂದರೆ ಲಾಸ್ಟ್ ಟೈಮು ಕೂಡ ನಮಗೆ ನಮ್ಮ ಅವಾಗ ತುಂಬ ಹುಷಾರಿರಲಿಲ್ಲ, ಹಾಗಾಗಿ ನಾವು ಒಂಥರ ಗಾಬರಿಯಲ್ಲೇ ಬಂದು ಸೊ ಹೋಗಿದ್ದಾಗಿತ್ತು. ಹಾಗಾಗಿ ಈ ಸಲ ಒಂದು ಪೀಸ್ಫುಲ್ಲಾಗಿ ಬಂದು ನೀಟಾಗಿ ಪೂಜೆ ಎಲ್ಲ ಮಾಡ್ಕೊಂಡು, ನನಗೆ ಇಲ್ಲಿ ಹೇಗೆ ಮಾಡೋದು ಏನು ಅಂತ ಎಲ್ಲ ಗೊತ್ತಿರಲಿಲ್ಲ. ಹಾಗಾಗಿ ಅಲ್ಲಿ ತನುಜಕ್ಕ ಇದ್ದರು, ಅವರು ಕೂಡ ಎಲ್ಲ ಹೇಳ್ಕೊಡ್ತಾಯಿದ್ರು ಯಾವ್ಯಾವ ಥರ ಮಾಡೋದು ಅಂತ. ಸೊ ಇಲ್ಲಿ ನಾನು ಮಾಮೂಲಿ ಇಟ್ಟು, ಅಂದರೆ ನಾವು ದೇವಸ್ಥಾನಕ್ಕೆ ಬಂದಾಗೆಲ್ಲ ಇಲ್ಲೂ ಕೂಡ ಪೂಜೆ ಮಾಡ್ತೀವಿ, ಮಾಮೂಲಿಯಾಗಿ ಪೂಜೆ ಮಾಡ್ಕೊಂಡು ಹೋಗ್ತೀವಿ. ಇಲ್ಲಿ ಬಟ್ಟೆ ಎಲ್ಲ ಇಟ್ಟು ಹೇಗೆ ಮಾಡೋದು ಅಂತ ಅವರೆಲ್ಲ ಹೇಳ್ಕೊಡ್ತಾಯಿದ್ರು. ಹಾಗೆ ಅಲ್ಲೇ ಕೂಡ ಬ್ಯಾಗ್ ಪಟ್ಟಿಸಕಲ್ಲ ಇಕ್ಕದ
ನಮ್ಮ ಮನೆ ಜನಕ್ಕೆಲ್ಲ ಹೊಸ ಬಟ್ಟೆ ತೊಗೊಂಡ್ವಲ್ಲ, ಎಲ್ಲ ಬಟ್ಟೆನೂ ಇಲ್ಲಿ ಪೂಜೆಗೆ ಇಡಬೇಕಾಗಿತ್ತು. ಎಲ್ಲನೂ ಪ್ಯಾಕ್ ಮಾಡ್ಕೊಂಡು ತೊಗೊಬಂದೆ. ಅದನ್ನೆಲ್ಲ ಇವಾಗ ಪೂಜೆಗೆ ಇಟ್ಕೊತಾ ಇದ್ದೀವಿ. ಪ್ರತಿಯೊಬ್ಬರದು ಅಂದರೆ ನಮ್ಮದು ಮಕ್ಕಳದು ಎಲ್ಲರದ್ದು ಇಲ್ಲಿ ಪೂಜೆ ಮಾಡಬೇಕು. ನಾಳೆ ದೇವ್ರು ತಗೊಳಕ್ಕೆ ಹಾಕಬೇಕಾಗಿರೋ ಬಟ್ಟೆ ಎಲ್ಲ ಅಂದರೆ ಮಕ್ಕಳದು ಕೂಡ ಇಟ್ಟು ಪೂಜೆನ ಮಾಡ್ಕೊಂಡು ಹೋಗ್ಬೇಕು. ಹಾಗಾಗಿ ಎಲ್ಲ ಜೋಡಿಸ್ಕೊಂಡೆ ಒಂದು ಇದಕ್ಕೆ. ಸೊ ಇಲ್ಲ ಎಲ್ಲ ಪೂಜೆ ಮಾಡ್ತಾಯಿದ್ದಾರೆ. ಮಕ್ಕಳ ಕೈಲೂ ಕೂಡ ಎಲ್ಲರ ಕೈಲೂ ಪೂಜೆ ಮಾಡಿಸಿ ಅದಾದಮೇಲೆ ಬಟ್ಟೆನೂ ಕೂಡ ಇಟ್ಟು, ಸೊ ಬಟ್ಟೆನೂ ಅಲ್ಲಿ ಕೆಳಗಡೆ ಎಲ್ಲ ಇಟ್ಟು ಬೇಡ ಅಂದ್ಬಿಟ್ಟು ಅಲ್ಲೇ ಮೇಲೆ ಇಟ್ಕೊಂಡು ಆಮೇಲೆ ಪೂಜೆ ಮಾಡಬೇಕಾದ್ರೆ ಲಾಸ್ಟಿಗೆ ಕೆಳಗಡೆ ಇಡೋಣ ಅಂತ. ಸೊ ಎಡೆ ತರಬೇಕಾದ್ರೆ ಅಲ್ಲೇ ಇಟ್ಬಿಟ್ಟು ಕೂಡ ಮಾಡ್ಬೋದು. ಅಲ್ಲೆಲ್ಲ ಫುಲ್ಲು ಕುಂಕುಮ ಎಲ್ಲ ಜಾಸ್ತಿ ಇದು ಮಾಡಿಬಿಟ್ಟು ಹೋಗಿದ್ದು. ಸರಿ ಅಂದ್ಬಿಟ್ಟು ಬೇಡ ಬಿಡು, ಬಟ್ಟೆಗಳೆಲ್ಲ ಸ್ವಲ್ಪ ನಮ್ಮದು ಕಲರ್ಗೆ ಸ್ವಲ್ಪ ಅಂದ್ಕೊಂಡ್ರು ಕಲರ್ ಜಾಸ್ತಿ ಇದಾಗುತ್ತೆ, ಬೇಡ ಬಿಡು ಇಲ್ಲೇ ಮೇಲೆ ಇಡು, ಆಮೇಲೆ ಲಾಸ್ಟಿಗೆ ಎದ್ದು ಪೂಜೆ ಮಾಡಬೇಕಾದ್ರೆ ಎತ್ಕೊಳ್ಳುವಂತೆ ಅಂತ ಹೇಳಿದ್ರು. ಇನ್ನು ಮಂಗಳಾರತಿಯನ್ನು ಮಾಡಿಕೊಂಡು ಎಲ್ರಿಗೂ ಮಂಗಳಾರತಿಯನ್ನು ಕೊಟ್ಟೆ. ಸೊ ಇದು ಬಂದ್ಬಿಟ್ಟು ಈರ್ಗಾರ ದೇವರು ಅಂತಾರೆ, ಹಾಗೆ ಹಿರಿಯ ದೇವರು ಅಂತ ಕೂಡ ಹೇಳ್ತಾರೆ. ಸೊ ನಾವು ಅಂದರೆ ನಮ್ಮ ಹಿರಿಯರು ಇರ್ತಾರಲ್ಲ ಅವರು ಇವರು ಅಂತ ಹೇಳ್ತಾರೆ. ನಂಗೆ ಅಷ್ಟೊಂದು ಗೊತ್ತಿಲ್ಲ. ಸೊ ನನಗೇನು ಗೊತ್ತಿದೆಯೋ ಅದನ್ನು ಮಾತ್ರ ನಾನು ನನ್ನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ತುಂಬ ಗೊತ್ತಿಲ್ಲದೆ ಇರೋದಕ್ಕೆಲ್ಲ ನಾನು ಇದು ಮಾಡ್ಕೊಳಕ್ಕೋಗಲ್ಲ. ಅಲ್ಲಿ ಎಲ್ಲ ಇಟ್ಟು ಪೂಜೆ ಎಲ್ಲ ಮಾಡಿ ಇನ್ನು ಎಲ್ರಿಗೂ ಪೂಜೆ ಮಾಡಿದ್ದೆ. ಮಂಗಳಾರತಿ ಕೂಡ ಎಲ್ರಿಗೂ ಕೊಟ್ಟೆ. ಇನ್ನು ಅಲ್ಲಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನು ಬಟ್ಟೆ ಎಲ್ಲ ತೆಗೆದುಕೊಂಡು ಅದೆಲ್ಲ ಮತ್ತೆ ಹಾಗೆಯೇ ಬ್ಯಾಗಲ್ಲೆಲ್ಲ ರೀಪ್ಯಾಕ್ ಮಾಡಿಕೊಂಡು ಇನ್ನು ದೇವಸ್ಥಾನದ ಪೂಜೆ ಅಲ್ಲಿ ಪೂಜೆ ಮಾಡಿಸಾದ್ಮೇಲೆ ಇಲ್ಲಿ ದೇವಸ್ಥಾನದೊಳಗಡೆ ಬರಬೇಕು. ಇವತ್ತಂತೂ ನಮ್ಮ ದೇವ್ರನ್ನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಅಂದರೆ ನೋಡ್ತಾ ಇದ್ದರೆ ನೋಡ್ತಾನೆ ಇರಬೇಕು ಅನ್ನಿಸ್ತಾಯಿತ್ತು, ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು. ಹಾಗೆ ಇವತ್ತು ನಮ್ಮ ಅಂದರೆ ನಮಗೆ ರೆಗ್ಯುಲರ್ ಪೂಜೆ ಮಾಡಿಕೊಡ್ತಾರಲ್ಲ ಅವ್ರು ಇರಲಿಲ್ಲ, ಪೂಜೆ ಮಾಡೋರು ಬೇರೆಯವರು ಅಂದರೆ ಅವ್ರ ರಿಲೇಟಿವ್ನೇ ಯಾರು ಬೇರೆಯವರು ಪೂಜೆ ಮಾಡಿಕೊಟ್ರು. ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ರು. ಅಷ್ಟು ಜನ ಇದ್ರೂ ಎಲ್ಲ ಬೇಜಾರಲ್ಲಿ ತುಂಬ ಚೆನ್ನಾಗಿಯೇ ಪೂಜೆ ಎಲ್ಲ ಆಯಿತು. ಸೊ ನಾನು ನಮ್ಮ ದೇವ್ರನ್ನ ನಿಮಗೆ ಪ್ರತಿ ಸಲ ಅಂದರೆ ದೇವಸ್ಥಾನ ನಮ್ಮದು ಮನೆದೇವ್ರ ದೇವಸ್ಥಾನಕ್ಕೆ ಹೋದಾಗ ಪ್ರತಿ ಸಲ ನಾನು ನಿಮಗೆ ತೋರಿಸಿರ್ತೀನಿ. ಇವತ್ತು ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು. ದೇವ್ರನ್ನೆಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು. ನನಗೆಂದು ನೋಡ್ತಾ ನಿಂತ್ಕೊಂಡು ಹಾಗೆ ನೋಡ್ತಾ ಇರಬೇಕು ಅನ್ನಿಸ್ತಾಯಿತ್ತು, ಅಷ್ಟು ಚೆನ್ನಾಗೆಲ್ಲ ರೆಡಿ ಮಾಡಿದ್ರು. ಇನ್ನು ಪೂಜೆ ಎಲ್ಲ ಅಲ್ಲಿ ಮುಗಿಸ್ಕೊಂಡು ಸೊ ನಾವು ಕೂಡ ಹೊರಟು ಅಂದರೆ ಊಟಕ್ಕೆ ಅಲ್ಲೇ ಊಟ ಎಲ್ಲ ರೆಡಿ ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಫಸ್ಟ್ ಪೂಜೆ ಮಾಡಿಸ್ಕೊಂಡು ನಾಲ್ ಬಟ್ಟೆ ಎಲ್ಲ ಇಟ್ಟು ಪೂಜೆ ಮಾಡ್ತಾರೆ. ಅಲ್ಲಿಂದ ಒಳಗಡೆ ಬಂದು ಸೊ ಇಲ್ಲೂ ಕೂಡ ಎಲ್ಲ ಪೂಜೆ ಮಾಡಿಕೊಂಡು ಮಂಗಳಾರತಿ ಎಲ್ಲ ತೊಗೊಂಡು ಸೊ ಇಲ್ಲಿ ನಮ್ಮ ದೇವ್ರುಗಳನ್ನ ನೋಡ್ಬೋದು. ನಾನು ಆಲ್ರೆಡಿ ನಿಮಗೆ ಬಂಡಾರಪೇಟೆ ಬಂತು ಅಂತ ಹೇಳಿದ್ನಲ್ಲ, ಸೊ ಅದರ ದೇವ್ರುಗಳೆಲ್ಲನೂ ಇಲ್ಲಿ ಜೋಡಿಸಿಟ್ಟಿರ್ತಾರೆ. ಅಂದರೆ ಎಲ್ಲ ಕಂಬಿಯವ್ರ ದೇವ್ರನ್ನೂ ಇಲ್ಲಿ ಜೋಡಿಸಿಟ್ಟಿರ್ತಾರೆ. ಮೊದಲನೇದು ನಾವು ವಾಗಟೆ ರಾಮೇಶ್ವರ ಸ್ವಾಮಿ, ಆಮೇಲೆ ಸೊ ನಮ್ಮದು ಒಂದಲ್ಲಿ ರಾಮೇಶ್ವರ ಸ್ವಾಮಿ ಎಲ್ಲನೂ, ಹಾಗೆಯೇ ನಮ್ಮ ತಲೆ ಮೇಲೆ ದೀಪ ಬರುತ್ತಲ್ಲ ಸೊ ಅದನ್ನು ಕೂಡ ಇಲ್ಲಿ ಇಟ್ಟಿದ್ದಾರೆ. ಸೊ ತಂಬಿಟ್ಟು ದೀಪನ ಮಾಡಿ ಇಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ಇಲ್ಲಿ. ಸೊ ತಂಬಿಟ್ಟು ದೀಪ ಒಬ್ಬೊಬ್ಬರು ಕಂಬಿದು ಒಂದೊಂದು ದೀಪ ಇರುತ್ತೆ ಇಲ್ಲಿ. ಸೊ ನಮ್ಮ ಕಂಬಿ ದೀಪ ಇದು ನಾನು ಇವಾಗ ತೋರಿಸ್ತಾ ಇದ್ದೀನಲ್ಲ, ಇದು ನಮ್ಮ ಕಂಬಿ ದೀಪ. ಅಲ್ಲಿಂದ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲ ನೋಡಿ ಸೊ ಊಟಕ್ಕೆ ಹೋದ್ವಿ. ಊಟನೂ ಕೂಡ ತುಂಬ ಚೆನ್ನಾಗಿ ಮಾಡಿಸಿದ್ರು. ಸೊ ಸೇಮ್ ಮದುವೆ ಊಟ ಯಾವ ಥರ ಇರುತ್ತೆ ಅದೇ ಥರ ಎಲ್ಲ ಸ್ವೀಟ್, 2 ಥರ ಸ್ವೀಟ್ ಆಗಿರ್ಬೋದು, ತುಂಬ ಚೆನ್ನಾಗಿ ಅಡುಗೆ ಎಲ್ಲ ಮಾಡಿಸಿದ್ರು. ಸೊ ಅದರಲ್ಲಿ ರವೆ ಪಾಯಸ ತುಂಬ ಇಷ್ಟ ಆಯಿತು ನನಗೆ. ರವೆ ಪಾಯಸಕ್ಕೆ ಸೊ ಬೂಂದಿ ಎಲ್ಲ ಹಾಕ್ಬಿಟ್ಟು ಕೊಟ್ಟಿದ್ರು. ನಾನು ಆವಾಗ ಅಂದರೆ ನಾವು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ನಾವು ಏನಾದ್ರೂ ಮದುವೆ ಫಂಕ್ಷನ್ ಎಲ್ಲ
ಆಯ್ತು ಅಂದಾಗ ಸೊ ಎಲ್ಲರ ಮನೆ ಅವಾಗ ಕಾಮನ್ ಆಗಿ ಈ ಅಡುಗೆನ ಮಾಡಿಸೋರು. ರವೆ ಪಾಯಸ ಮಾಡಿಸ್ಬಿಟ್ಟು ಅದ್ರ ಮೇಲೆ ಬೂಂದಿ ಹಾಕೋರು, ಇಲ್ಲಾಂದರೆ ಪಾಯಸ ಮಾಡಿಸ್ಬಿಟ್ಟು ಬೂಂದಿ ಹಾಕೋರು. ಅದು ಅವಾಗಿದ್ದು ತುಂಬ ಚೆನ್ನಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ಬಂದು ಅಷ್ಟರಲ್ಲಿ ಅನಿಯವ್ರ ಅಕ್ಕ ಮಂಜು ಅಕ್ಕ ಬಂದರು. ಸೊ ಅವ್ರನ್ನ ಎಲ್ಲ ಮಾತಾಡಿಸಿ ಸೊ ಸ್ವಲ್ಪ ಹೊತ್ತು ಕುತ್ಕೊಂಡು ಅಲ್ಲೇ ಎಲ್ಲರ ಜೊತೆ ಮಾತಾಡ್ಕೊಂಡು ಕುತ್ಕೊಂಡಿದ್ವು. ಫುಲ್ಲು ಸೆಕೆ ಬೇರೆ ಅಲ್ವಾ, ಹಾಗಾಗಿ ಗಾಳಿ ಬೀಸಕ್ಕೆ ಕುತ್ಕೊಂಡಿದ್ವು. ಕೂಡ ಎತ್ತಿಕೊಂಡು ಸ್ವಾಮಿಗಳಿಗೆ ಸ್ವಾಗತ ಮಾಡೋಣ. ಸ್ವಾಮಿಗಳು ದೇವ್ರ ದರ್ಶನ ಪಡ್ಕೊಂಡು ಅನಂತರ ವೇದಿಕೆ ಬರ್ತಾರೆ. ದೇವ್ರಿಗೊಂದು 36 ಜಿಟ್ಟೆ 16 ಪೇಟೆ 4 ಮುಖದಲ್ಲಿ ನಾರಾಯಣ ಗುಡಿ ಮುಂದೆ ಅವನ ಹೊಟ್ಟೆಯನ್ನು ಬಗೆದು ಕರುಳನ್ನು ತೆಗೆದು ಬತ್ತಿಯನ್ನು ಮಾಡಿ ಇಂತೆಂತೆಂಬ ಗಂಟಲು ಖಾನ ಲಿಂಗಕ್ಕೆ ವೀರ ಜಂಗಮ ಕುಮಾರ. ಆ ಕಡೆ ನೋಡಿದರೆ ಅಗೋರುದ್ರ, ಈ ಕಡೆ ನೋಡಿದರೆ ಇಗೋರುದ್ರ. ಶ್ರೀ ರಾಯಚೂಟಿ ವೀರಭದ್ರ ನಮಸ್ತೆ ನಮಸ್ತೆ ನಮೋ ನಮಃ. ಇನ್ನು ಮಂಜು ಅಕ್ಕ ಅವರು ಕೂಡ ಕುಂಕುಮ ಕೊಡೋದಕ್ಕೆ ಬಂದಿದ್ರು. ಸೊ ನಮಗೆ ಎಲ್ಲರಿಗೂ, ನನಗೆ ತನಜಕ್ಕಕ್ಕೆ ಎಲ್ಲರಿಗೂ ಸ್ಯಾರಿ ಎಲ್ಲ ತೊಗೊಬಂದಿದ್ರು. ಇನ್ನು ಅವರು ಮಡ್ಲು ತುಂಬಿಸಿದ್ರು. ಅಂದರೆ ನಾನು ಕೈಯಲ್ಲಿ ಇಸ್ಕೊಳಕ್ಕೆ ಹೋದೆ, ಅದಕ್ಕೆ ಅವರು ಏನಾದರೂ ಇದ್ರೆ ಅವರು ಫುಲ್ಲು ಬೈದ್ಬಿಟ್ಟು ಹೇಳ್ತಾರೆ. ಸೊ ಬೈದ್ಬಿಟ್ಟು ಏನು ಸೆರಗು ಹಿಡಿ ಅಂತ ಹೇಳ್ಬಿಟ್ಟು ಆಮೇಲೆ ಅಲ್ಲಿಂದ ಬಂದು ಸೊ ಹೀಗೆ ಅಂದರೆ ನಮ್ಮ ರಿಲೇಟಿವ್ಸ್ ಯಾರು ಇರ್ತಾರೆ ಅವರೆಲ್ಲರೂ ಸೊ ಮಡ್ಲು ತುಂಬೋದು ಹಾಗೆಯೇ ಕುಂಕುಮ ಎಲ್ಲ ಕೊಡೋದು ಮಾಡ್ತಾರೆ. ಅಷ್ಟರಲ್ಲಿ ಸೊ ಚರಿ ಕೂಡ ಬಂದ್ಲು. ಚರಿನ ನಾನು ಆಲ್ರೆಡಿ ವಿಡಿಯೋ ಹಳೆಯದ್ರಲ್ಲಿ ತೋರಿಸಿರ್ತೀನಿ ನಿಮಗೆ. ಅವಳು ಇಲ್ಲೇ ಇದ್ದಾಗ ಅವಳು ಕೂಡ ಅವ್ರ ಅಜ್ಜಿಗೆ ಎಲ್ಲ ಮಡ್ಲು ತುಂಬೋದಕ್ಕೆ ಅಂತ ಹರ್ಷಿತಾ ಅವರೆಲ್ಲ ಕೂಡ ಬಂದರು. ಇನ್ನು ನಾವು ಎಲ್ಲ ಒಂದೇ ಕಡೆ ಸೇರಿಬಿಟ್ರು ಅಂದರೆ ನಮಗಿಂತ ಜಾಸ್ತಿ ನಮ್ಮ ಮಕ್ಕಳು ಫುಲ್ಲು ಖುಷಿಯಾಗಿರ್ತಾರೆ. ಯಾಕೆಂದರೆ ಅವ್ರ ಕ್ಯೂಟಿ ಕಜಿನ್ಸ್ ಎಲ್ಲ ಸಿಗ್ತಾರೆ ಇಲ್ಲಿ. ಸೊ ಅವರ ತಮ್ಮನ ಮಕ್ಳಿಗೆ ಎಲ್ಲರೂ ಇಲ್ಲಿರ್ತಾರೆ. ಅವ್ರ ಜೊತೆ ಆಟಾಡೋದು ಅಂದರೆ ಅವಳಿಗೆ ಸಖತ್ ಇಷ್ಟ. ಇನ್ನು ಅವ್ರ ಜೊತೆ ಎಲ್ಲ ಆಟಾಡ್ಕೊಂಡಿದ್ರು. ಇನ್ನು ಪಾಪು ನನ್ನ ಫೇವ್ರೆಟ್ ಕಿಡ್ ಅಂತಲೇ ಹೇಳ್ಬೋದು. ಸೊ ನಮ್ಮ ರಿಲೇಟಿವ್ ಅವನೇ. ಅವನು ಎಷ್ಟು ಸೈಲೆಂಟಾಗಿರ್ತಾನೆ ಅಂದರೆ ಮತ್ತು ಎಲ್ಲರ ಹತ್ರ ಚೆನ್ನಾಗಿ ಹೋಗ್ತಾನೆ, ಎಲ್ಲರ ಜೊತೆ ಆರಾಮಾಗಿರ್ತಾನೆ. ನಂಗೆ ಇಷ್ಟ. ನಾನು ಎತ್ಕೊಂಡಿದ್ದೆ, ಅದು ನೋಡಿ ನನ್ನ ಹತ್ರ ಸುಮ್ಮನೆ ಇದ್ದಿದ್ದು ನೋಡಿ ನಮ್ಮ ಮನೆ ಆ್ಯಕ್ಚುಲಿ ಮಕ್ಳುಗಳನ್ನ ಜಾಸ್ತಿ ಎತ್ಕೊಳಕ್ಕೆ ಹೋಗಲ್ಲ. ಸೊ ಈ ಮಗು ಸುಮ್ಮನೆ ಇತ್ತಲ್ಲ, ಎತ್ಕೊಂಡು ಸ್ವಲ್ಪ ಹೊತ್ತು ಆಟ ಆಡಿಸಿದ್ರು ಅವರು ಕೂಡ. ಇನ್ನು ನಾವು ಅಲ್ಲಿಂದ ಸ್ವಲ್ಪ ಊಟ ಎಲ್ಲ ಮಾಡಿ ಕುತ್ಕೊಂಡು ಅದಾದಮೇಲೆ ಕೋಲಾಟ ನಡೀತಾ ಇತ್ತು. ಸೊ ಅಲ್ಲಿಗೆ ಬಂದವು. ಸೊ ಅಲ್ಲೂ ಕೂಡ ಎಲ್ಲ ನೋಡ್ಕೊಂಡು ಕುತ್ಕೊಂಡಿದ್ವು. ಅಂದರೆ ಅಲ್ಲೇ ಕೂಡ ಕಾಫಿ ಟೀ ಎಲ್ಲ ಕೊಡ್ತಾಯಿದ್ರು, ಅಲ್ಲೆಲ್ಲ ಕುಡ್ಕೊಂಡು ಅದಾದಮೇಲೆ ಅಲ್ಲೂ ಕೂಡ ಒಂದು 2 hours ಕುತ್ಕೊಂಡು ಎಲ್ಲ ನೋಡಿದ್ವು. ಅಂದರೆ ಬೇರೆ ಬೇರೆ ಪ್ರೋಗ್ರಾಮ್ಸ್ ಎಲ್ಲ ಇತ್ತು. ಸೊ ಎಲ್ಲ ನೋಡಿಕೊಂಡು ಮತ್ತೆ ಲಾಸ್ಟು ಇನ್ನೇನು ಸ್ವಲ್ಪ ಸಂಜೆ ಆಯ್ತಲ್ವ, ಮತ್ತೆ ಮಹಾಮಂಗಳಾರತಿ ಇತ್ತು ಅಂದ್ಬಿಟ್ಟು ಮತ್ತೆ ಒಳಗಡೆ ಬಂದವು. ನನಗಂತೂ ಯಾವಾಗ ಚಾನ್ಸ್ ಸಿಗುತ್ತೆ ಎಲ್ಲ ಸಲ ಒಳಗಡೆ ಬಂದು ನೋಡ್ಕೊಂಡು ಹೋಗ್ತದೆ. ಏಕೆಂದರೆ ನನಗೆ ಒಂಥರ ನೋಡ್ತಾನೆ ಇರಬೇಕು ಅನ್ನಿಸ್ತಾ ಇತ್ತು ದೇವ್ರನ್ನ. ಹಾಗಾಗಿ ಪದೇ ಬಂದು ನೋಡ್ತಾನೆ ಇದ್ದೆ. ನಮ್ಮ ಮನೆ ಪಾಪ ಫುಲ್ಲು ಟಯರ್ಡ್ ಆಗ್ಬಿಟ್ಟು ಬಾಟ್ಲಲ್ಲಿ ನೀರು ತಗೊಂಡು ಮುಖ ತೊಳಿತಾ ಇದ್ದಾರೆ. ನನಗೆ ಅವಾಗವಾಗ ತಣ್ಣೀರಲ್ಲಿ ಮುಖ ತೊಳೆದು ಅಭ್ಯಾಸ, ಹಂಗಾಗಿ ಧೂಳೆಲ್ಲ ಅನ್ಸಿದ್ರೆ ಇರಲ್ಲ. ಹೇಗಿತ್ತು ಇವತ್ತು ಪೂಜೆ ಎಲ್ಲ? ಪೂಜೆ ಎಲ್ಲ ಸೂಪರ್ ಆಗಿತ್ತು. ಲಾಸ್ಟ್ ಟೈಮ್ ನಾವು ಇಷ್ಟೆಲ್ಲ ನೋಡೇ ಇರಲಿಲ್ಲಲ್ಲ, ಬಿಕಾಸ್ ನಮಗೆ ಚಿಕ್ಕ ಮಗು ಇದ್ದ ಕಾರಣ ಇಷ್ಟೊಂದೆಲ್ಲ ನೋಡೇ ಇರಲಿಲ್ಲ. ಸೊ ನಾನು ಬೆಳಗ್ಗೆ ರೆಡಿಯಾಗಿ ನಿಮಗೆ ತೋರಿಸೋಣ ಅಂದ್ಕೊಂಡೆ, ತೋರ್ಸೋಕ್ಕಾಗಿಲ್ಲ. ನಾನಿವತ್ತು ಸ್ವಲ್ಪ ವಿಂಟೇಜ್ ಲುಕ್ನ ಕ್ರಿಯೇಟ್ ಮಾಡೋಣ ಅಂದ್ಬಿಟ್ಟು ಸೊ ಫುಲ್ ಹಳೆ ಕಾಲದ ಥರ, ಅಂದರೆ ಮೀನ್ಸ್ ಈ ಥರದ್ದೆಲ್ಲ ಅವಾಗ ತುಂಬ ಟ್ರೆಂಡಿಂಗಲ್ಲಿ ಇರ್ತಾ ಇತ್ತು. ಸೊ ಇವಾಗಲೂ ಸ್ವಲ್ಪ ಟ್ರೆಂಡಿಂಗ್ ಬಂದಿದೆ, ಹಾಗಾಗಿ ಸ್ವಲ್ಪ ವಿಂಟೇಜ್ ಲುಕ್ನ ಕ್ರಿಯೇಟ್ ಮಾಡೋಣ ಅಂದ್ಬಿಟ್ಟು ನಾನಿವತ್ತು ಕಂಪ್ಲೀಟ್ ವಿಂಟೇಜ್ ಥರನೇ ರೆಡಿ ಆಗಿದೆ. ಸೊ ಎಲ್ಲ ಬಂದ್ಬಿಟ್ಟು ಹಳೆ ಕಾಲದ ಒಡವೆಗಳನ್ನೇ ಹಾಕ್ಕೊಂಡು ರೆಡಿ ಆಗಿದ್ದೀನಿ. ಸೊ ದೇವಸ್ಥಾನ ಪೂಜೆ ಎಲ್ಲ ಅಂತೂ ತುಂಬ ಚೆನ್ನಾಗಾಯಿತು. ನಾನು ಇಷ್ಟೊಂದೆಲ್ಲ ನೋಡೇ ಇರಲಿಲ್ಲ ಲಾಸ್ಟ್ ಟೈಮು. ಸೊ ಅದಕ್ಕೆ ಈ ಟೈಮು ಲೇಟ್ ಆದರೂ ಪರವಾಗಿಲ್ಲ, ಎಲ್ಲ ನೋಡ್ಕೊಂಡು ಹೋಗೋಣ ಅಂದ್ಕೊಂಡು ಇದ್ದೀವಿ. ಸೊ ಬೆಳಗ್ಗೆ ಅಂತೂ ತುಂಬಾನೇ ಇವತ್ತಿನ ಡೇನೇ ಹೇಳಬೇಕು ಅಂದರೆ ತುಂಬಾನೇ ಚೆನ್ನಾಗಿತ್ತು. ಸೊ ಇವಾಗ ಇಲ್ಲಿ ಪೂಜೆ ಎಲ್ಲ ಮುಗಿಸ್ತು. ಇವಾಗ ಲಾಸ್ಟ್ ಒಂದು ಹೊಳೆ ಆಡೋದು ಅಂತ ಹೇಳ್ತಾರೆ ದೇವ್ರದ್ದು, ಅದೊಂದು ನಾನು ನೋಡಿಲ್ಲ. ಅದನ್ನ ನೋಡ್ಕೊಂಡು ಮನೆಗೆ ಹೊರಡ್ತೀವಿ. ಮತ್ತೆ ನಾಳೆ ಬೆಳಗ್ಗೆನೇ ಬರಬೇಕು. ನಾಳೆನೇ ಮೇಯ್ನ್ ನಮ್ದಿರೋದು ದೀಪ ತಗೊಳ್ಳೋದು, ಹಾಗಾಗಿ ನಾಳೆ ಬೇಗ ಬರಬೇಕು. ಹಾಗಾಗಿ ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಸೊ ಮನೆಗೆ ಹೊರಡ್ತೀವಿ. ಸೊ ಈ ಥರ ಎಲ್ಲ ಉಳ್ಕೊಳ್ಳೋದಕ್ಕೆ ಇದು ಏನಂದರೆ ಟೆಂಟ್ ಎಲ್ಲ ಮಾಡ್ಕೊಂಡಿರ್ತಾರೆ. ಸೊ ಒಂದೊಂದು ಕಂಬಿಯವರು ಒಂದೊಂದು ಕಡೆ ಈ ಥರ ಟೆಂಟ್ ಹಾಕ್ಕೊಂಡಿರ್ತಾರೆ. ಸೊ ಇವತ್ತೆಲ್ಲ ನೈಟ್ ಇಲ್ಲೇ ಸ್ಟೇ ಮಾಡ್ತಾರೆ. ನಾವು ಮಕ್ಕಳೆಲ್ಲ ಇದ್ದಾರಲ್ಲ, ಹಾಗಾಗಿ ಮನೆಗೆ ಹೋಗ್ಬಿಟ್ಟು ಬರೋಣ ಅಂದ್ಕೊಂಡಿದ್ದೀವಿ. ಇನ್ನು ಆಲ್ಮೋಸ್ಟು 90% ಎಲ್ಲ ಇದೇ ಥರದಲ್ಲೇ ಸ್ಟೇ ಮಾಡ್ತಾರೆ.
ಸೊ ಎಲ್ಲ ಫಸ್ಟೇ ಬಂದುಬಿಟ್ಟು ಜಾಗ ಎಲ್ಲ ನೋಡಿಕೊಂಡು ಅಲ್ಲಿಂದ ಐತೆ ಮೇಯ್ನ್ ರೋಡಿಂದಲೂ ಈ ಥರ ಹಾಕ್ಕೊಂಡಿದ್ದಾರೆ. ಸೊ ಇವಾಗ ಅನಿಯವ್ರ ಅಕ್ಕ ಇಲ್ಲಿ ಹಾಕ್ಕೊಂಡಿದ್ದಾರೆ, ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಅವ್ರದಲ್ಲಿ ಲಾಸ್ಟಲ್ಲಿ ಹಾಕ್ಕೊಂಡಿದ್ದಾರೆ. ಸೊ ಅವ್ರು ಇವತ್ತು ಇಲ್ಲೇ ಮಲ್ಕೊತಾರೆ, ವೃದ್ಧಿನೂ ಇಲ್ಲೇ ಇರ್ತೀನಿ ಅಂತ ಹೇಳ್ತಾ ಇದ್ದಾಳೆ. ನೋಡೋಣ, ಆದರೆ ಕರ್ಕೊಂಡು ಹೋಗ್ತೀವಿ, ಇಲ್ಲ ಅಂದರೆ ಇಲ್ಲೇ ಬಿಟ್ಬಿಟ್ಟು ಹೋಗ್ತೀವಿ. ಈ ಥರ ಅಂದರೆ ಫ್ಯಾಮಿಲಿ ಎಲ್ಲ ಇನ್ವೈಟ್ ಮಾಡಿರ್ತಾರಲ್ಲ, ಸೊ ಎಲ್ಲರೂ ಒಂದೇ ಕಡೆ ಇರ್ತಾರೆ ದೀಪ ತಗೊಳ್ಳೋರ್ಗು. ನಮ್ಮ ಕ್ಯೂಟಿ ನೋಡಿ ಇಲ್ಲಿ. ಹಾಂ ಏನು ನಾನು ದೇವಸ್ಥಾನ ಹತ್ರ ಇದ್ನಲ್ಲ. ಸೊ ಕ್ಯೂಟಿ ಬಂದ್ಬಿಟ್ಟು ಇಲ್ಲಿ ಸೇವಂತಿ ಹೂ ತೋಟಕ್ಕೆ ಬಂದಿದ್ದಾಳೆ. ಇಲ್ಲಿ ನೋಡಿ, ಇಲ್ಲಿ ಎಷ್ಟೊತ್ತಲ್ಲ ಅವಾಗಿಂದ ಅದಕ್ಕೋಸ್ಕರನೇ ಕಾಯ್ತಾ ಇದ್ಲು. ಕತ್ಲಲ್ಲಿ ಬಂದಲ್ಲ, ಅವಾಗಲೇ ಹೆವಿ ಬಿಸಿಲಿತ್ತು ಇಲ್ಲಿ, ಹಂಗಾಗಿ ಬಂದಿರಲಿಲ್ಲ. ಸಂಜೆ ಹೋಗೋಣ ಅಂತ. ತುಂಬ ಚೆನ್ನಾಗಿದೆ. ಇದೆಲ್ಲ ಬಂದ್ಬಿಟ್ಟು ದೇವಸ್ಥಾನದವ್ರದ್ದೇನೆ. ಸೊ ಅವರೇ ಹೂವೆಲ್ಲ ಹಾಕೊಂಡಿರ್ತಾರೆ. ಇಲ್ಲಿ ಬಂದ್ಬಿಟ್ಟು ಸೊ ಫುಲ್ಲು ಇದು ಏನು ರೋಸ್. ಸೊ ಅಲ್ಲಿ ದೇವಸ್ಥಾನ ಇರೋದು. ಹಾಂ ಏನು ಮಗನೆ ಬಿದ್ದೋಯ್ತು. ಎಲ್ಲಿ ನಮ್ಮ ಭಾಷೆ ಕಾರ್ ಕಳ್ಕೊಬಿಟ್ಟಿದ್ದಾನಂತೆ. ಸಿಕ್ತಾ? ಅಲಸಂಡೆಕಾಯಿ ಗಿಡ ನೋಡಿ, ನಮ್ಮೂರ ಕಡೆ ಅವರೆಕಾಯಿ, ಸಾರಿ ಇದು ಬೀನ್, ಏನಿದು, ಅಯ್ಯೋ ಇದಂತ ಹೇಳ್ತಾರೆ ಇದಕ್ಕೆ, ತಡ್ಡಿಕಾಯಿ ಚೊಟ್ಟು. ಹೌದಾ, ಸೂಪರ್. ಸೊ ತಡ್ನಿಕಾಯಿ ಚೊಟ್ಟು. ಸೊ ನಮ್ಮ ಚಿಕ್ಕ ವಯಸ್ಸಲ್ಲೆಲ್ಲ ನಾವು ಜಾಸ್ತಿ ತಿಂತಾಯಿದ್ವಿ ಇದನ್ನು. ಯಾಕೆ ಲೈಟು? ಚೆನ್ನಾಗಿದೆ. ನೀವು ಯಾರು ತಡ್ನಿಕಾಯಿ ಚೊಟ್ಟು ತಿಂತೀವಿ ಈ ಥರ ಗಿಡದಲ್ಲಿ ಕಿತ್ಕೊಂಡು? ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಜಾಸ್ತಿ ತಿಂತಾಯಿದ್ವು. ಸೊ ಇವಾಗ ತುಂಬ ದಿನ ಆಗಿ ತಿಂದು. ಗಿಡ ನೋಡಿದ್ನಲ್ಲ, ಫ್ರೆಶ್ಶಾಗಿ ಸೈಡಲ್ಲಿ ಹುಟ್ಟಿರೋದು. ಸೊ ಇದಕ್ಕೆ ಯಾವುದೇ ರೀತಿ ಕೆಮಿಕಲ್ ಎಲ್ಲ ಯೂಸ್ ಮಾಡಿರಲ್ಲ. ಸೊ ಅದು ನಾರ್ಮಲಾಗಿ ಅದು ಬಿದ್ದು ಹುಟ್ಟಿರೋದು, ಒಂದೇ ಒಂದು ಗಿಡ ಇರೋದು. ಅಲ್ಲೇನು ಮಾಡ್ತಿದ್ಯಾ? ನಮ್ಮ ಕ್ಯೂಟಿ ನೋಡಿದ್ದು ಇಷ್ಟೊತ್ತಿನಲ್ಲಿ ಅಲ್ಲೋಗ್ಬಿಟ್ಟು ಫೋಟೋ ತೆಗಿಯಮ್ಮ ಅಂತ ಇದ್ದಾಳೆ. ಸೊ ಫೈನಲಿ 11 ವರ್ಷದಿಂದ ಕಾಯ್ತಾ ಇದ್ದಿದ್ದೆ. ಸೊ ಬಂದಿದೆ ಇವಾಗ. ಸೊ ಇವತ್ತಂತೂ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ. ತುಂಬ ಚೆನ್ನಾಗಿ ದೇವ್ರ ದರ್ಶನ ಆಯಿತು. ಅಷ್ಟು ರಶ್ ಇದ್ರೂ ಪೂಜೆ ಎಲ್ಲ ತುಂಬಾ ಚೆನ್ನಾಗಿ ಮಾಡಿಕೊಟ್ರು. ದೇವರೆಲ್ಲ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಸೊ ನಾಳೆ ಫೈನಲಿ ಆ ಡೇ ಬರ್ತಾ ಇದೆ. ದೀಪ ತೊಗೊಳೋದು 11 ವರ್ಷದ ಹಿಂದೆ ತೊಗೊಂಡಿದ್ದು ನಾವು ದೀಪನ. ಸೊ ಇವಾಗ ನಾಳೆ ತೊಗೊತಾ ಇದ್ದೀವಿ. ಸೊ ಇನ್ನೊಂದು 1 ಅವರ್ ಇದ್ಬಿಟ್ಟು ಸೊ ಮನೆಗೆ ಹೊರಡ್ತೀವಿ. ಇನ್ನೊಂದು ನಮ್ಮ ದೇವರಿಂದ ಸ್ವಲ್ಪ ದೇವರು ಅಲ್ಲಿ ನಮ್ಮದು ಮೊದಲೇ ರಾಮೇಶ್ವರ, ಅಲ್ಲಿ ರಾಮೇ ದೇವರು. ಅಲ್ಲಿ ಬಂದುಬಿಟ್ಟು ವೀಲಿ ಇದನ್ನೆಲ್ಲ ಇಟ್ಟಿದ್ದಾರೆ. ಸೊ ನಿಮಗೆ ಕಾಣಿಸ್ತಾ ಇದೆಯಾ? ಅದೇನೋ ಹೇಳ್ತಾರೆ, ಅದ್ರ ಹೆಸರು ನಮ್ಗೆ ಗೊತ್ತಿಲ್ಲ. ಸೊ ಅದೆಲ್ಲ ಇದೆ ಅಲ್ಲಿ. ಗೇಮ್ಸ್ ಎಲ್ಲ ಪೇ ಮಾಡಿ ಆಡೋದು. ಅದೇನು ಅನಿ ಅಲ್ಲಿ ನಡೀತಾ ಇದೆಯಲ್ಲ, ಅದಕ್ಕೆ ಏನಂತಾರೆ? ರೊಟೇಟ್ ಆಗ್ತಾ ಇದೆಯಲ್ಲ, ಹಾಂ ಅದು ರೊಟೇಟ್ ಆಗ್ತಾ ಇದೆಯಲ್ಲ, ಅದಕ್ಕೇನಂತಾರೆ? ಅವ್ನ ಮಕ್ಕಳನ್ನ ಬಿಡು, ಏನಂತಾರೆ ನೀ ಅದಕ್ಕೆ? ಜಾಯಿಂಟ್ ವೀಲ್ ಅಲ್ಲ? ಹಾಂ, ಜಾಯಿಂಟ್ ವೀಲ್ ಅದು. ಅಲ್ಲಿ ಕಾಣಿಸ್ತಾ ಇದೆ ನೋಡಿ. ಹಾಗೆ ನನ್ನ ಬ್ಯಾಂಗಲ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಹಾಗೆ ನೆನ್ನೆ ಹಾಕೊಂಡಿದ್ದು ಮೆಹಂದಿ. ಸೊ ಸರಿ ಸೊಳ್ಳೆಗಳವೆ. ನಿಂದು ನಾಳೆ ಹಾಕ್ಕೊಂಬರೋದು. ಕ್ಯೂಟಿಗೆ ಹೊಸ ಡ್ರೆಸ್ ಎಲ್ಲ ಇವತ್ತೆಲ್ಲ ಇಟ್ಟು ಪೂಜೆ ಮಾಡಿದ್ದೀವಲ್ವಾ, ನಾಳೆ ಹಾಕ್ಕೊಂಬರೋದು. ಸೊ ನನ್ನ ಬ್ಯಾಂಗಲ್ಸ್. ಹೌದಾ ಅನಿ, ನಮಗೆ ಫೋಟೋ ಹೊಡಿತಾರಂತೆ. ಹತ್ರ ಹೋಗ್ತಾ ಇದೆಯಲ್ಲ, ಆಟ ಆಡಕ್ಕೆ ಹೋಗ್ತಾ ಇದೆಯಾ? ಜಾಯಿಂಟ್ ವೀಲ್ಗೆ ಎಳೆ ಮಕ್ಕಳು ನೋಡಿ ಜಾಯಿಂಟ್ ವೀಲ್ಗೆ ಹೋಗ್ತಾವ್ರು ಆಟ ಆಡೋದಕ್ಕೆ. ನಾವು ಮನೆಗೆ ಹೋಗ್ತೀವಿ, ನೀನು ಇಲ್ಲೇ ಇರೋದಾದ್ರೆ ಬೇಕಾದ್ರೆ ಇದು ಬೂಸಿ ಒಂದು ಕಾರ್ ತಗೊಂಡು ಆಲ್ರೆಡಿ ಅದಕ್ಕೆ ಆಪ್ರೇಷನ್ ಎಲ್ಲ ಮಾಡಿ. ಸೊ ಲೈಟ್ ಕರೆಂಟ್ ಫಿಕ್ಸ್ ಮಾಡ್ತಾರೆ. ಅವ್ರ ಅತ್ತೆ ಹತ್ರ ಅವಳೆ, ಅಲ್ಲಿ ದೇವಸ್ಥಾನ ಹತ್ರ ಅಲ್ಲ, ಆವತ್ತೇ ತಗೊಟ್ಟಿರೋದು.
ಈ ಅತ್ತೆ ತಕೊಟ್ಟಿರೋದು ಬಾರೋ ಈಗ ಓಡ್ ಬರ್ತಾನೆ ಹಾಯ್ ಅವತ್ತೆ ಕೈ ಟ್ಯಾಕ್ಸ್ ಹಾಕಿಸ್ಕೊ ಬಂದವಳೆ ಏನೇ ಹತ್ತಕ್ಕೆ ಟ್ಯಾಕ್ಸ್ ಮತ್ತೆ ಏನೇನೋ ತಗೊಂತವಳಲ್ಲಿ ಯಾವ್ದು ಅಷ್ಟೇನು ಚೆನ್ನಾಗಿಲ್ಲ. ಇದು ಇದು ಯಾಕೆ ಕೊಡ್ತೀನಿ ಯಾವ ಚೆನ್ನಾಗಿರೋ ಬಂದಿಲ್ಲ. ನೀವೇ ಚಿಕ್ಕ ಮಗು ನೀವೇ ಚಿಕ್ಕ ಮಗು ನಾನು ನಾನು ಬೇಬಿ ಏನು ಮನೇಲಿ ಐತಲ್ಲ ದೊಡ್ಡ ದೊಡ್ಡ ಪಾತ್ರೆ ಅದ್ರಲ್ಲಿ ಮಾಡಿ ಮನೇಲಿ ದೊಡ್ಡ ದೊಡ್ಡ ಪಾತ್ರೆ ಐತಲ್ಲ ಅದ್ರಲ್ಲಿ ಕುಕಿಂಗ್ ಮಾಡಿ ಬಾಸಿ ನಿಂಗೆ ಏನ್ ಬೇಕು? ಬಾಸು ಟ್ರ್ಯಾಕ್ಟರು ಕಾರು ಬಸ್ಸು ಇವೆ ಆಟೋ ಬೈಕ್ ಏನದು ಬಾಸು ಶಾಪಿಂಗ್ ಯಾವುದು ಅದೆಲ್ಲ ಸುಮ್ಮನೆ ವರ್ಕ್ ಆಗಲ್ಲ, ಒಂದೆರಡು ದಿನಕ್ಕೆ ಹೋಗ್ಬಿಡುತ್ತೆ. ಅದು 2 ದಿನಕ್ಕೆ ಹೋಗುತ್ತಿಲ್ಲತ್ತ. ನಾನು ಇದನ್ನ ಎತ್ಕೋ ಜಾಸ್ತಿ ಆಟ ಸಾಮಾನು ಐತೆ ಒಂದ್ ಕಳ್ದೋದು ಅಂದ್ರೆ ಅದನ್ನ ಎತ್ಕತ್ತಿಲ್ಲ ರಿಮೋಟ್ ಐತೆ ಅಂತ. ಬಸ್ ಚೆನ್ನಾಗಿಲ್ಲ, ಅದನ್ನ ಎತ್ಕೊ ನೋಡಿ ಎಷ್ಟು ಕಾರ್ ಐತೆ. ಅದಕ್ಕೆ ಇದ್ರಲ್ಲಿ ಜಾಸ್ತಿ ಐತೆ ಅಂದ್ರೆ ಅಲ್ಲ ಆಮೇಲೆ ಬಿಚ್ಕೊಡ್ತೀನಿ ಬಾ, ಇಲ್ಲಿ ಕಳ್ದೋಗ್ಬಿಡುತ್ತೆ. ಇದೇ ಒಂದು ಕೊಟ್ಬಿಡು. ಇನ್ನು ಈ ಮಕ್ಕಳನ್ನ ಅಟ್ರಾಕ್ಟ್ ಮಾಡೋಕ್ಕೆ ಅಂತ ಈ ಥರ ಇಟ್ಕೊಂಡಿರ್ತಾರೆ. ನಮ್ಮನೆ ಮಕ್ಕಳಂತೂ ಅಲ್ಲಿಂದ ಬರ್ತಾನೆ ಇಲ್ಲ. ಅವ್ರಿಗೆ ಫಸ್ಟೇ ಹೇಳ್ಬಿಟ್ಟಿದ್ದೆ ಲಾಸ್ಟಿಗೆ ಕೊಡಿಸ್ತೀನಿ ಅಂತ. ಹಾಗಾಗಿ ಇವಾಗ ಹೋಗ್ತಾ ಇದ್ದೀವಲ್ಲ, ನಂಗೆ ಬೇಕು ತಗೊಬೇಕು ನಾವು ಅಂದ್ಬಿಟ್ಟು ಈಗ ಎಲ್ರೂ ಆಟ ಸಾಮಾನುಗಳು ಅವ್ರಿಗೆ ಯಾವುದೇ ಒಂದು ಬೇಕೋ ಅದನ್ನೆಲ್ಲ ಅವ್ರ ಅತ್ತೆ ಹತ್ರ ಎಲ್ಲ ತೆಗೆಸ್ಕೊತಾ ಇದ್ರು. ಇನ್ನು ನಮ್ಮ ಅತ್ತಿಗೆ ಅವ್ರಿಗೆಲ್ಲರಿಗೂ ಆಟ ಸಾಮಾನು 3 ಜನಕ್ಕೂ ಕೊಡಿಸಿದ್ರು. ಇನ್ನು ನೈಟಿಗೆ ಅಲ್ಲೇ ಊಟ ಎಲ್ಲ ಅರೇಂಜ್ ಮಾಡಿದರು. ಸೊ ನೈಟಿಗೆ ಮನೆಗಿಂತ ಹೊರಡೋಕ್ಕಿಂತ ಮುಂಚೆ ಊಟ ಎಲ್ಲನೂ ಅಲ್ಲೇ ಮುಗಿಸ್ಕೊಬಂದ್ವು. ಅಲ್ಲಿ ಮುಗಿಸ್ಕೊಂಡು ಇನ್ನು ಮನೆಗೆ ಹೊರಟ್ವು ನಾವು. ಸೊ ಇವಾಗ ಮನೆಗೆ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಮೇಕಪ್ ಎಲ್ಲ ರಿಮೂವ್ ಮಾಡಿ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾಯಿದೆ. ಸೊ ನೀಟಾಗಿ ಸ್ಕಿನ್ ಕೇರ್ ಮಾಡ್ಕೊಂಡೆ. ಇನ್ನು ಬೆಳಗ್ಗೆಗೆ ಬೇಗ ಎದ್ದು ರೆಡಿಯಾಗಿ ಹೊರಡಬೇಕು. ಸೊ ಬೆಳಗ್ಗೆ ಮೇ ಬಿ ಒಂದು 4 o'clock ಎದ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ನಾಳೆನೂ ಸೀರೆ ಹಾಕಿ ನಾಳೆ ಮೇಯ್ನು. ಮೇನ್ ದೀಪ ಇರೋದ್ರಿಂದ ನಾಳೆ ಸ್ವಲ್ಪ ಚೆನ್ನಾಗಿ ರೆಡಿ ಆಗೋಣ ಅಂದ್ಕೊಂಡಿದ್ದೀನಿ. ಹಾಗಾಗಿ ಅದನ್ನೆಲ್ಲ ಥಿಂಗ್ಸ್ ಎಲ್ಲ ಇವಾಗಲೇ ರೆಡಿ ಮಾಡಿ ಸ್ವಲ್ಪ ಇಟ್ಟು ಇಲ್ಲಿ ಕ್ಯೂಟಿ ಎಲ್ಲ ಅವಳದೆಲ್ಲ ಜೋಡಿಸ್ಕೊಂಡು ಎತ್ತಿಟ್ಕೊತಾ ಇದ್ರಲ್ಲಿ ಬಳೆ ಆಗಿರ್ಬೋದು ಅದನ್ನೆಲ್ಲ. ನಾಳೆ ಇವತ್ತು ಅಲ್ಲಿ ಪೂಜೆಗೆ ಇಟ್ಟಿದ್ವಲ್ಲ ಬಟ್ಟೆಗಳು. ನಾಳೆ ಎಲ್ಲರೂ ಹೊಸ ಬಟ್ಟೆಗಳನ್ನೇ ಹಾಕ್ಕೊತೀವಿ. ಎನಿವೆ ಇವತ್ತಿನ ಬ್ಲಾಗ್ನ ಇಲ್ಲ ಏನು ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ನಾಳೆ ಹೊಸ ಬ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೆಲ್ಲರಿಗೂ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್.